नाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮಸ್ಕಂದ ಅಷ್ಟಮೋಧ್ಯಾಯದಲ್ಲಿ 21ನೇ ಶ್ಲೋಕ. ಪೃಥಾ ಉವಾಚ ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದಂತೆ ಉತ್ತರಾದೇವಿ ಪರಮಾತ್ಮ ಒಮ್ಮೆ ದ್ವಾರಕಾಗೆ ಹೊರಟು ನಿಂತಾಗ ಉತ್ತರಾದೇವಿ ಓಡಿ ಬಂದು ನಮಸ್ಕಾರ ಮಾಡ್ತಾಳೆ. ಸ್ವಾಮಿ, ನನ್ನ ಉದರದಲ್ಲಿ ತೊಂದರೆಯಾಗಿದೆ, ಬ್ರಹ್ಮಾಸ್ತ್ರ ನನ್ನನ್ನ ತೊಂದರೆ ಮಾಡ್ತಾ ಇದೆ ಹಾಗೆ ಅಂತ. ಅದನ್ನ ಕೇಳಿ ಪರಮಾತ್ಮ ತಾನು ಅಲ್ಲೇ ಇದ್ದ. 9 ತಿಂಗಳು ಪ್ರಸವ ಆಗುವ ತನಕ ಅಲ್ಲೇ ಇದ್ದ ಕೃಷ್ಣ ಪರಮಾತ್ಮ. ತಾನು ಇದ್ದು ಪ್ರಸವ ಆಯಿತು, ಪರೀಕ್ಷಿತ್ ರಾಜನ ಜನನ ಆಯಿತು. ತಾನು ಇನ್ನೇನು ದ್ವಾರಕಾಗಿ ಹೊರಡಬೇಕು ಅಂತ ಪರಮಾತ್ಮ ನಿಂತಾಗ ಕುಂತಿದೇವಿ ಬಂದು ನಮಸ್ಕಾರ ಮಾಡ್ತಾಳೆ. ನಮಸ್ತೆ ಪುರುಷಂ. ಆಗ ಅವಳು ಮಾಡಿದ ಸ್ತೋತ್ರ ಇದು. ಆದ್ಯಂ, ಸ್ವಾಮಿ ನೀನು, ನಮಸ್ತೆ ಪುರುಷಂ ತ್ವಾದ್ಯಂ ಅಂತ ಇದೆ. ಪುರುಷ ನೀನು ಅಂದ್ರೆ ಪುರೀಶೇತೆ, ಎಲ್ಲರ ಶರೀರದಲ್ಲಿ ಇದ್ದು ವಿಹಾರ ಮಾಡುವವ ನೀನು ಅಂತ ನಿನಗೆ ನಮಸ್ಕಾರ. ನೀನ್ ಎಂತವ? ಆದ್ಯಂ ಈಶ್ವರಂ. ಹಾಗೆ ಆದ್ಯಂ ಅಂದ್ರೆ ಆದ್ಯಂ ಪುರುಷಂ, ಮೊದಲಿನ ಪುರುಷ. ಸೃಷ್ಟಿಯ ಆದಿಕಾಲದಲ್ಲಿ ಇದ್ದವನು ನೀನೆ. ನಿನ್ನಿಂದಲೇ ಎಲ್ಲರೂ ಉತ್ಪನ್ನರಾಗಿದ್ದಾರೆ. ಅಲ್ಲ, ಸೃಷ್ಟಿಕರ್ತ ಬ್ರಹ್ಮದೇವರಲ್ಲವೇ? ಹಾಗೆ ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಲ್ಲವೇ? ಹಾಗೆಂದ್ರೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವ ಪರಬ್ರಹ್ಮನೇ. ನೋಡಿ, ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿ ಬರ್ತಾರೆ. ಅದರಿಂದ ನಮಸ್ಯೆ ಪುರುಷಂ ತ್ವಾದ್ಯಂ. ಮತ್ತು ನೀನೆಂತವ? ಈಶ್ವರಂ, ಈಶ್ವರ. ಲಕ್ಷ್ಮೀದೇವಿಗೂ ಕೂಡ ಒಡೆಯನಾದವ, ಬ್ರಹ್ಮದೇವರಿಗೂ ಕೂಡ ನಿಯಮನ ಮಾಡತಕ್ಕವ ನೀನು. ಪ್ರಕೃತೇಹೇ ಪರಂ, ಲಕ್ಷ್ಮೀದೇವಿಗೂ ಕೂಡ ಒಡೆಯನಾದವ. ಪ್ರಕೃತಿ ಅಂದ್ರೆ ಇಲ್ಲಿ ಚೇತನ ಪ್ರಕೃತಿಯಾದ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮೀದೇವಿಗೂ ಕೂಡ ಒಡೆಯನಾದವ ನೀನು. ಪ್ರಕೃತೇ ಪರಂ. ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಅಲಕ್ಷ್ಯಂ, ನಿನ್ನನ್ನು ಲಕ್ಷ್ಯವಾಗಿ ಮಾಡಿ ಇಟ್ಟುಕೊಳ್ಳೋದು ಕಷ್ಟ ಇದೆ. ಅಂದ್ರೆ ಈಗ ನಾವು ಏನೋ ಒಂದು ಗಣಿತ ಶಾಸ್ತ್ರ ಕಲಿತೀವಿ, ಮ್ಯಾಥ್ಸ್ ಕಲಿತೀವಿ ಅಂದ್ರೆ ನಮ್ಮ ಲಕ್ಷ್ಯ ಯಾವುದು? ಗಣಿತ ಶಾಸ್ತ್ರ. ಗಣಿತ ಕಲಿಬಹುದು, ಎಷ್ಟು ಸಾಮರ್ಥ್ಯ ಇದೆಯೋ ಕಲಿಬಹುದು. ಅದೇ ತರ ದೇವರನ್ನ ಲಕ್ಷ್ಯವಾಗಿ ಇಟ್ಟು, ಗುರಿಯಾಗಿ ಇಟ್ಟು ನಾವು ಕಲಿತೀವಿ. ಹಾಗೆ ಅಂದ್ರೆ ದೇವರನ್ನ ಸಂಪೂರ್ಣ ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವರೆಂತವ? ಅಲಕ್ಷ್ಯ. ಹಾಗೆ ಮತ್ತು ಪರಮಾತ್ಮ ನೋಡಿ, ಕುಂತಿದೇವಿ ಕಂಡ ಕೃಷ್ಣ ಇದೆಲ್ಲ ನೋಡಿ. ದೇವರನ್ನ ಹೇಗೆ ಕಾಣಬೇಕು? ಹಿಂದಿನ ಕಾಲದಲ್ಲಿ ಸ್ತ್ರೀಯರು ದೇವರನ್ನ ಹೇಗೆ ಕಂಡ್ರು. ಈಗಿನ ಕಾಲದಲ್ಲಿ ನೋಡಿ, ಸಾಮಾನ್ಯ ದೊಡ್ಡವರಿಗೂ ಕೂಡ ದೇವರು ಅಂದ್ರೆ ಎಂತವ ಅಂತ ಹೇಳಿಕ್ ಬರೋದಿಲ್ಲ. ದೇವರು ಎಂತವರಿ? ಹಾಗೆಂದ್ರೆ ನಾನೇ ದೇವರು ಅಂತ ಹೇಳಿಬಿಡ್ತಾರೆ, ನನ್ನಂತೆ ದೇವರು ಅಂತ ಹೇಳಿಬಿಡ್ತಾರೆ. ಹಂಗಾಗಬಾರ್ದು ನೋಡಿ. ಕುಂತಿದೇವಿ ಕಂಡ ದೇವರು ನೋಡಿ, ಕೃಷ್ಣ ಪರಮಾತ್ಮ ಏನ್ ಕಂಡ್ಲು? ಅಲಕ್ಷ್ಯಂ. ನೀನು ಸಂಪೂರ್ಣವಾಗಿ ತಿಳಿಯಲು ಯೋಗ್ಯನಲ್ಲ ನೀನು. ಯಥಾಯೋಗ್ಯ ಕಿಂಚಿತ್ 2 ಅಕ್ಷರ ತಿಳಿಬಹುದು ದೇವರ ಬಗ್ಗೆ, ಅಷ್ಟು. ಅದಕ್ಕಿಂತ ಹೆಚ್ಚು ನಮ್ಮಿಂದ ಸಾಧ್ಯ ಇಲ್ಲ. ಮತ್ತು ನೀನೆಂತವ? ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ನೀನು ಎಲ್ಲಾ ಸರ್ವಭಾವಾನ, ಭಾವಾನ ಅಂದ್ರೆ ಭೂತಾನ ಅಂತ. ಎಲ್ಲಾ ಪ್ರಾಣಿಗಳ ಒಳಗೂ ಇರುವವ, ಎಲ್ಲಾ ಪ್ರಾಣಿಗಳ ಹೊರಗೂ ಇರತಕ್ಕವ. ಹಾಗಿರುವಾಗ ನಾವು ನಮ್ಮನ್ನ ಯಾಕೆ ರಕ್ಷಣೆ ಮಾಡ್ಕೋಬೇಕು? ಇದು ಪ್ರಶ್ನೆ. ನಮ್ಮ ಒಳಗಿದ್ದು ದೇವರು ಕಾಪಾಡ್ತಾನೆ, ಹೊರಗಿದ್ದು ದೇವರು ಕಾಪಾಡ್ತಾನೆ. ಅವನ ಸ್ಮರಣೆ ಮಾಡ್ತಾ ಇದ್ರೆ ಸಾಕು. ನಮ್ಮ
ರಕ್ಷಣೆಗಾಗಿ ವಿಶೇಷವಾದ ಪ್ರಯತ್ನಗಳನ್ನು ನಾವು ಮಾಡಬೇಕಾಗಿಲ್ಲ. ಮತ್ತೆ ಎಲ್ಲಿ ಪ್ರಯತ್ನ ಮಾಡಬೇಕು? ದೇವರ ಚಿಂತನೆಯಲ್ಲಿ ಪ್ರಯತ್ನ ಮಾಡಿದ್ರೆ ಸಾಕು. ಯಾಕೆ? ಅವನೆಂತವ? ಸರ್ವಭೂತಾನಾಂ ಅಂತರ್ಬಹಿಹಿ, ಎಲ್ಲ ಪ್ರಾಣಿಗಳ ಒಳಗೂ ಇದ್ದಾನೆ, ಎಲ್ಲ ಪ್ರಾಣಿಗಳ ಹೊರಗೂ ಇದ್ದಾನೆ. ಅವನ ಇಚ್ಛೆ ಇಲ್ಲದೆ, ಅವನ ವಿಚಾರ ಇಲ್ಲದೆ ಯಾವುದು ಕೂಡ ಏನು ತೇನವಿನ ತೃಣಮಪಿ ನ ಚಲತ್ ಧ್ರುವಂ. ಹಾಗೆಂದ್ರೆ ಸರ್ವದಾ ಸ್ಥಿತಂ ಅಂತ ಬರೀತಾರೆ. ನೀನು ಎಲ್ಲಾ ಪ್ರಾಣಿಗಳ ಒಳಗೂ ಹೊರಗೂ ಯಾವುದೋ ಒಂದು ಟೈಮಲ್ಲಿ ಇರ್ತಿ, ಮಿಕ್ಕಿದ ಟೈಮಲ್ಲಿ ನಿನಗೆ ಕೆಲಸ ಇದೆ, ಡ್ಯೂಟಿ ಇದೆ ಅಂತೆಲ್ಲ ಹೊಟ್ಟೋಗ್ತಿ. ಹಾಗಿಲ್ಲ. ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ, ಹಾಗೆ ಅಂತ. ಅಂದ್ರೆ ಇದರಿಂದ ಏನಾಗ್ತದೆ, ಏನ್ ಸೂಚನೆ ಮಾಡ್ತಾರೆ? ಸದಾ ಇರ್ತಿ ಅಂದ್ರೆ ಏನರ್ಥ? ಪ್ರಾಣಿಗಳ ಶರೀರ ಒಟ್ಟೋಗ್ತದೆ, ಎಷ್ಟು ಆಯುಷ್ಯ ಇದೆಯೋ ಅಷ್ಟು, ಆಮೇಲೆ ಒಟ್ಟೋಗ್ತದೆ. ಅವರು ನಾಶ ಆದಾಗ, ಈಗ ನೋಡಿ, ಒಂದು ಮನೆ ಒಳಗೆ ಇರುವ ಸಾಮಾನುಗಳು, ಮನೆ ಬೆಂಕಿ ಹಚ್ಚಿತ್ತು, ಮನೆ ಒಳಗಿರುವ ಪದಾರ್ಥಗಳು ಎಲ್ಲವೂ ಸುಟ್ಟೋಗ್ತದೆ. ಅದೇ ತರ ಶರೀರಕ್ಕೆ ನಾವು ಬೆಂಕಿ ಹಚ್ತೀವಿ, ಶರೀರದಲ್ಲಿದ್ದ ಪರಮಾತ್ಮನು ಕೂಡ ನಾಶ ಆದ ಇಲ್ಲ ಅಂತಾರೆ. ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ, ಸರ್ವಕಾಲದಲ್ಲೂ ಆ ಭಸ್ಮ ಆದರೆ ಅಗ್ನಿ ಒಳಗೂ ದೇವರೇ ಇರ್ತಾನೆ, ಆ ಭಸ್ಮ ಆಯ್ತಲ್ಲ, ಭಸ್ಮದ ಒಳಗೂ ದೇವರೇ ಇದ್ದಾನೆ. ಅದರಿಂದ ಆ ಜಡಭೂತವಾದ ಪದಾರ್ಥ ನಾಶ ಆದರೂ ಕೂಡ ದೇವರಿಗೆ ನಾಶ ಎನ್ನುವುದು ಇಲ್ಲ. ಧ್ರುವಂ ಅಂದ್ರೆ ಸರ್ವದಾ ಸ್ಥಿತಂ ಅಂತ. ಏನೇ ಆಗಲಿ ಪದಾರ್ಥ ಬದಲಾವಣೆ ಆದರೂ ಕೂಡ ದೇವರು ಆ ರೂಪ ಹಾಗೆ ಇರ್ತದೆ. ಈ ರೀತಿಯಾಗಿ ಕುಂತಿದೇವಿ ಕಂಡ ಕೃಷ್ಣ. ನೋಡಿ, ಇದರ ಬಗ್ಗೆ ಹೆಣ್ಣು ಮಕ್ಕಳು ತುಂಬಾ ಗಮನ ಕೊಡ್ಬೇಕು. ಯಾಕೆಂದ್ರೆ ನಮಗೆ ಶಾಸ್ತ್ರದಲ್ಲಿ ದೇವರನ್ನ ತಿಳಿಸಿಕೊಟ್ಟಿಲ್ಲ ಅಂತ ಹೇಳೋರು ಉಂಟು. ಆದ್ರೆ ಶಾಸ್ತ್ರದಲ್ಲಿ ವೇದವ್ಯಾಸರೇ ರಚನೆ ಮಾಡಿದ್ದಾರೆ ನೋಡಿ. ಕುಂತಿದೇವಿ ಇಷ್ಟು ಹೊಗಳಬೇಕು ಅಂದ್ರೆ, ಸ್ತೋತ್ರ ಮಾಡಬೇಕು ಅಂದ್ರೆ ಅವರ ಜ್ಞಾನ ಯಾವ ರೀತಿಯಾಗಿ ಇರಬೇಕು ನೋಡಿ. ಆ ಜ್ಞಾನಕ್ಕೆ ಮೆಚ್ಚಬೇಕು. ನಮಗೆಲ್ಲ ರೋಲ್ ಮಾಡೆಲ್ ಅಂದ್ರೆ ಕುಂತಿದೇವಿ, ಸ್ತ್ರೀಯರಿಗೆಲ್ಲ ರೋಲ್ ಮಾಡೆಲ್ ಅಂದ್ರೆ ಕುಂತಿದೇವಿ. ನೋಡಿ ಎಂತಹ ಕೃಷ್ಣನನ್ನ ಎಷ್ಟು ಜ್ಞಾನ ಸಂಪಾದನೆ ಮಾಡಿದರೆ ಇಂತಹ ಸ್ತೋತ್ರಗಳು ಬಾಯಿಂದ ಬರುತ್ತದೆ ನೋಡಿ. ಅದನ್ನು ಗಮನಿಸಬೇಕು ಅಂತ. ಮಾಯಾ ಯಮನಿಕಾ ಛನ್ನೋ ಮಯಾ ಅಧೋಕ್ಷಜ ಮರ್ತ್ಯಯ ನ ಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಚರೋ ಯಥಾ ತ್ವಾಮಿತ್ಯ ಅಪರೋಕ್ಷಯ ನಿರ್ದಿಷ್ಟ್ಯ ಕಥಂ ಅಲಕ್ಷ್ಯತ್ವಂ. ಅಲ್ಲ, ನಿನ್ನ ಕಣ್ಣು ಮುಂದೆ ನಾನು ನಿಂತಿದ್ದೀನಿ. ಕೃಷ್ಣ ಕೇಳ್ಬೋದು, ಅಲ್ಲಮ್ಮ ನಿನ್ನ ಕಣ್ಣು ಮುಂದೆ ನಾನು ನಿಂತಿದ್ದೀನಿ, ಅಲಕ್ಷ್ಯ ಅಂತ ಹೇಳ್ಬಿಟ್ಟಿಯಲ್ಲ ನನ್ನನ್ನು. ಹಾಗೆಂದು ಲಕ್ಷ್ಯ ಅಂದ್ರೆ ಏನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಯಾಕೆ ನಿನ್ ಮುಂದೆ ಕಾಣ್ತಾ ಇಲ್ಲವಾ? ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾಳೆ, ಮಾಯೇವ ಜಮನಿಕಾ ಆಚ್ಛಾದಿತ. ಸ್ವಾಮಿ, ಯದ್ಯಪಿ ನೀನ್ ಕಣ್ಣಿಗೆ ಕಾಣಿಸ್ತಾ ಇದ್ದಿ, ಆದ್ರೆ ನಿನ್ನ ಚಟುವಟಿಕೆಗಳು ಏನು, ಏನ್ ಕರ್ಮಗಳನ್ನ ಮಾಡ್ತಿ, ಏನೋ ಒಂದು ಸಾಮಾನ್ಯ ಪುರುಷನಂತೆ ನೀನು ಕಾಣಿಸ್ತಾ ಇದ್ದಿ, ಸಾಮಾನ್ಯ ಮನುಷ್ಯನಂತೆ ನೀನು ಕಾಣಿಸ್ತಾ ಇದ್ದಿ, ಆದ್ರೆ ನೀನು ಸಾಮಾನ್ಯ ಮನುಷ್ಯನಲ್ಲ ನೀನು. ಯಾಕೆ? ನಿನ್ನ ಮಹಿಮೆ ನನಗೇನಾಗಿದೆ? ಮಾಯಾ ಯಮನಿಕಾ ಛನ್ನ. ನಿನ್ನ ಗುಣಗಳು, ನಿನ್ನ ಸಾಮರ್ಥ್ಯ ನನ್ನ ಸ್ವರೂಪ ದೇಹದಲ್ಲಿ ಇರುವ ಆ ಜೀವನಿಗೆ ಗೊತ್ತಿದೆ. ಸಜ್ಜನರಿಗೆ ದೇವತಾ ಸ್ತ್ರೀಯವರು, ಮರುದ್ಗಣದ ಪರಾವಹ ಮರುತ್ ಅವರ ಮಡದಿಯವರು, ಕುಂತಿ ಅಂತ ಹೆಸರು. ಮೂಲ ರೂಪದಲ್ಲೂ ಅವ್ರಿಗೆ ಕುಂತಿ ಅಂತಾನೆ. ಆ ರೀತಿಯಾಗಿ ಇರುವಾಗ ದೇವರನ್ನ ಚೆನ್ನಾಗಿ ಸ್ತೋತ್ರ ಮಾಡುವವರು, ತಿಳಿಯುವವರು ಅವರು. ಆದ್ರೆ ಮತ್ತೆ ಯಾಕೆ ನನಗೆ ಅಲಕ್ಷ್ಯ ಅಂತ ಹೇಳಿದ್ಯಾ? ಹಾಗೆಂದ್ರೆ ಅದೇನಾಗ್ಬಿಟ್ಟಿದೆ, ನನ್ನ ಸ್ವರೂಪ ಜ್ಞಾನ ಅದು ಆಚ್ಛಾದಿತವಾಗಿದೆ, ಮುಚ್ಚಿ ಹೋಗ್ಬಿಟ್ಟಿದೆ. ಜೀವಾಚ್ಛಾದಿಕ, ಪರಮಾಚ್ಛಾದಿಕ ಅಂತ ಎರಡು ಪರದೆಗಳು ಇದ್ದಾಗೆ. ನೋಡಿ, ಒಂದು ಸ್ಕ್ರೀನ್ ಹಾಕಿಬಿಟ್ರೆ ಸ್ಕ್ರೀನಿನ ಆ ಕಡೆ ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಸ್ವಾಮಿ, ನೀನು ಸ್ಕ್ರೀನಿನ ಆ ಕಡೆ ಇದ್ಯ. ಅಜ್ಞಾನ, ನಿನ್ನ ಇಚ್ಛೆ ಎನ್ನುವ ಸ್ಕ್ರೀನ್, ಪ್ರಕೃತಿ, ಇದೆಲ್ಲ ಸ್ಕ್ರೀನ್ಗಳು. ದೇವರ ಇಚ್ಛೆ ಅಂತ ಒಂದು ಸ್ಕ್ರೀನು, ಪ್ರಕೃತಿ ಅಂತ ಒಂದು ಸ್ಕ್ರೀನು, ಅದೆಲ್ಲ ತೆಗಿಬೇಕು. ಆ ಸ್ಕ್ರೀನ್ ದೇವಸ್ಥಾನದಲ್ಲಿ ಬಾಗಿಲು ತೆರೀತಾರ ನೋಡಿ. ನೈವೇದ್ಯ ಸಮಯದಲ್ಲಿ ಪರದೆ ಹಾಕಿರ್ತಾರ, ಆಮೇಲೆ ಪರದೆ ತೆಗಿತಾರ ನೋಡಿ. ಆ ತರ ತೆಗಿಬೇಕು. ತೆರೆದ್ರನೆ ದೇವರ ಸ್ವರೂಪ, ದೇವರ ಮಹಿಮೆ ನಮಗ್ ಗೊತ್ತಾಗೋದು. ಇಲ್ಲದಿದ್ರೆ ದೇವರೇ ನಮ್ಮ ಕಣ್ಣು ಮುಂದೆ ಬಂದು ನಿಂತರೂ ಕೂಡ ಅದು ಸಾಮಾನ್ಯ ಮನುಷ್ಯ ಅಂತ ನಮಗೆ ಇಷ್ಟೇ ಗೊತ್ತಾಗೋದು. ಯಾಕೆ? ಮಾಯೆಯಿಂದ ಆಚ್ಛಾದಿತವರು ನಾವು, ಪ್ರಕೃತಿಯಿಂದ, ಪರಮಾತ್ಮನ ಇಚ್ಛೆಯಿಂದ ನಮ್ಮ ಜ್ಞಾನ ನಮಗೆ ಗೊತ್ತಾಗಲ್ಲ. ಈಗ ಮುಚ್ಚಿ ಹೋಗ್ಬಿಟ್ಟಿದೆ ಅದು. ಮಯ ಅಧೋಕ್ಷಜ,
ಅಧಃಕೃತ ಇಂದ್ರಿಯಜನ್ಯ ಜ್ಞಾನ. ಅಲ್ಲ, ಕಣ್ಣಿನಿಂದ ನೋಡ್ಬಹುದಲ್ಲ, ಹಾಗೆ ಅಂದ್ರೆ ನೀನೆಂತವ? ನೀನು ಅಧೋಕ್ಷಜ. ಅಧೋಕ್ಷಜ ನೀನು. ಈ ಪ್ರಾಕೃತವಾದ ಕಣ್ಣಿನಿಂದ ನಿನ್ನನ್ನ ತಿಳಿಯಲು ಸಾಧ್ಯ ಇಲ್ಲ. ನೋಡಿ, ಆ ಯಾವುದು ಸೂಕ್ಷ್ಮವಾಗಿ ಇರುತ್ತದೋ ಅದನ್ನ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ನೋಡ್ಲಿಕ್ಕೆ ಆಗ್ತದಾ? ಅದಕ್ಕೆಂತೇ ಬೇಕಾಗಿರುವ ಒಂದು ಕಣ್ಣು ಯಾವುದು? ಕನ್ನಡಕ ಹಾಕೋಬೇಕು. ಯಾವುದು? ಲೆನ್ಸ್. ಆ ಲೆನ್ಸ್ ಹಾಕೊಂಡ್ರೆ ಸಣ್ಣ ಪದಾರ್ಥ ಕಾಣಿಸ್ತದೆ. ಅದೇ ತರ ದೂರದಲ್ಲಿ ಇರುವ ಪದಾರ್ಥವು ಕಾಣೋದಿಲ್ಲ. ಅದಕ್ಕೇ ಬೇಕಾಗಿರುವ ಒಂದು ಲೆನ್ಸ್ ಬೇಕು, ಆಗ ಮಾತ್ರ ಕಾಣಿಸ್ತದೆ. ಅದೇ ರೀತಿಯಾಗಿ ದೇವರನ್ನ ಕಾಣಬೇಕು ಅಂದ್ರೆ ಅದಕ್ಕೂ ಒಂದು ಲೆನ್ಸ್ ಬೇಕು. ಈ ಪ್ರಾಕೃತವಾದ ಕಣ್ಣಿಗೆ ದೇವರು ಕಾಣಿಸೋದಿಲ್ಲ. ಅದರಿಂದ ದೇವರನ್ನ ಏನಂತ ಕರೀತಾರೆ? ಅಧೋಕ್ಷಜ. ಅಕ್ಷಜ ಅಂದ್ರೆ ಇಂದ್ರಿಯದಿಂದ ಉಂಟಾಗುವ, ಸೆನ್ಸ್ ಆರ್ಗನ್ಸ್ ಇಂದ ಉಂಟಾಗುವ ಜ್ಞಾನ ಅಕ್ಷಜ ಅಂತ. ಅದನ್ನ ಏನ್ ಮಾಡ್ತಾನೆ ದೇವರು? ಅಧಃ, ಅದನ್ನ ಕೆಳಗೆಲ್ ತಲ್ತಾನೆ. ಅಂದ್ರೆ ಏನರ್ಥ? ಪ್ರಾಕೃತವಾದ ಇಂದ್ರಿಯಗಳಿಂದ ನನ್ನನ್ನು ತಿಳಿಯಲು ಸಾಧ್ಯ ಇಲ್ಲ. ಮಯ ಅಧೋಕ್ಷಜ ಮರ್ತ್ಯಯ ಮನುಷ್ಯರಪಿ ಸಾಧನ ಪರಿಪಾಕೆ ದೃಶ್ಯತೆ. ಮನುಷ್ಯರು ನಿನ್ನನ್ನು ನೋಡ್ಬೋದು, ಮಾಯೆಯ ಮರ್ತ್ಯಯ ನ ಲಕ್ಷ್ಯಸೆ ಹುಡದೃಶ. ಯದ್ಯಪಿ ಮನುಷ್ಯರಾಗಿದ್ದರೂ ಕೂಡ ನೀನು ಇಂದ್ರಿಯಗಳಿಗೆ ಸಿಗುವವನಲ್ಲ. ಅದರಲ್ಲೂ ಕೂಡ ಅಜ್ಞಾನಿಗಳು ನಾವು. ನಮಗೆ ಎಲ್ಲಿಂದ ನಿನ್ನ ತಿಳುವಳಿಕೆ ಆಗ್ತದೆ? ಅದರಿಂದ ನೀನು ಅಲಕ್ಷ್ಯ ಅಂತ ನಿನ್ನನ್ನು ನಾನು ಸ್ತೋತ್ರ ಮಾಡಿದ್ದು. ಜ್ಞಾನಿಗಳು, ಶುಕಾಚಾರ್ಯರಂಥವರು, ರಾಘವೇಂದ್ರ ಸ್ವಾಮಿಗಳಂಥವರು, ಜಯತೀರ್ಥರು, ಶ್ರೀಮನ್ ಮಧ್ವಾಚಾರ್ಯರು ನಿಮ್ಮನ್ನ ಚೆನ್ನಾಗಿ ತಿಳಿದಿರ್ತಾರೆ. ಮರ್ತ್ಯಯ ನ ಲಕ್ಷ್ಯಸೆ. ಯಾಕೆ? ಮೂಢದೃಶಃ, ವಿಪರೀತ ಜ್ಞಾನ ಉಳ್ಳವರು. ಅದರಿಂದ ನಮಗೆ ನೀನು ಅಲಕ್ಷ್ಯನೇ. ನೀನು ಎದುರುಗಡೆ ಬಂದು ನಿಂತರೂ ಕೂಡ ನಿನ್ನನ್ನು ಗುರುತಿಸೋದು, ನಿನ್ನ ಸಾಮರ್ಥ್ಯವನ್ನ, ನಿನ್ನ ಮಹಿಮೆಯನ್ನ ನಾವು ತಿಳಿಯಲಾರೆವು. ಹಾಗೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ನಟೋ ನಾಟ್ಯಚರಿ ಯಥಾ, ಹಾಗೆ ಅಂತ ನರ್ತನ ಮಾಡ್ತಾರೆ ಒಬ್ಬರು. ಅವರೊಂದು ಅಭಿನಯ ಮಾಡ್ತಾರೆ. ಒಂದು ನಾರಾಯಣ ಅಂತ ಹೇಳಿದ್ರೆ ಶೇಷಶಾಹಿ, ಹಾಗೆ ಅಂತ ಹೇಳಿದ್ರೆ ಶೇಷನ ಮೇಲೆ ಪರಮಾತ್ಮ ಮಲಗಿದಂತೆ ಒಂದು ಅಭಿನಯವನ್ನು ತೋರಿಸ್ತಾರೆ. ಭರತನಾಟ್ಯದಲ್ಲಿ ನೀವು ನೋಡಿರಬಹುದು. ಹೀಗೆ ತಲೆ ಕೆಳಗೆ ಕೈ ಇಟ್ಟುಕೊಂಡಂತೆ ಮಲಗಿದಂತೆ ಅಭಿನಯ ತೋರಿಸ್ತಾರೆ. ಅದೆಲ್ಲ ಯಾರಿಗೆ ಗೊತ್ತಾಗ್ತದೆ? ಓ, ಈ ರೀತಿಯಾಗಿ ಒಂದು ಅಭಿನಯ ತೋರಿಸಿದರೆ ಅದು ದೇವರನ್ನ ದೇವರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆಂತ ಯಾರಿಗೆ ಗೊತ್ತಾಗ್ತದೆ? ಯಾರಿಗೆ ನಾಟ್ಯಶಾಸ್ತ್ರ ಗೊತ್ತಿದೆಯೋ ಅವರಿಗೆ ಗೊತ್ತಿದೆ. ಅಭಿನಯಕ್ಕೆ ಏನ್ ಅರ್ಥ ಅಂತ ಗೊತ್ತಿದ್ದವರಿಗೆ ಗೊತ್ತಿದೆ. ಇಲ್ದಿದ್ರೆ ಏನೋ ಕೈಕಾಲು ಅಲ್ಗಾಡಿಸ್ತಾ ಇದ್ದಾರೆ, ಯೋಗ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ಹೇಳ್ಬಹುದು, ಅಷ್ಟೇ ಹೊರತು ಅದಕ್ಕೂ ಒಂದು ಅರ್ಥ ಇದೆ ಹಾಗೆ ಅಂತ ಯಾರಿಗೆ ಗೊತ್ತಿರುತ್ತದೆ? ನಾಟ್ಯಶಾಸ್ತ್ರ ಬಲ್ಲವರಿಗೆ ಗೊತ್ತಿದೆ. ಸಂಗೀತವೂ ಅಷ್ಟೇ. ಆ ರಾಗ, ಆ ತಾಳ ಬಲ್ಲವರಿಗೆ ಅದು ಚೆನ್ನಾಗಿ ಸಂಗೀತ ಹಿಡಿಬೀಳುತ್ತೆ. ಆ ರೀತಿಯಾಗಿ ನಮ್ದು ಪರಿಸ್ಥಿತಿ ಹಾಗೆ ಅಂತ ಕುಂತಿದೇವಿ ಹೇಳ್ತಾಳೆ. ಯಥಾ ಭರತಂ ಶಾಸ್ತ್ರಾಜ್ಞೇನ ದೃಶ್ಯಮಾನಃ ಅಪಿ ಅಂಗುಲ್ಯಾದಿ ಅಭಿನಯ ಅವಿಶೇಷತ್ವೇನ ನ ಲಕ್ಷ್ಯತೆ. ಹೇಗೆ ನಾಟ್ಯವನ್ನ ಬಲ್ಲದಿದ್ದವರಿಗೆ ಆ ನಾಟ್ಯಶಾಸ್ತ್ರದ ಲಕ್ಷ್ಯ ಆಗೋದಿಲ್ಲ, ಅವರಿಗೆ ಅರ್ಥನೇ ಆಗೋದಿಲ್ಲ. ಸ್ವಾಮಿ, ಅದೇ ತರ ನಾವು ಮುಂದೆ ನೀವು ನಿಂತಿದ್ದಿ, ಎಷ್ಟೋ 100 ವರ್ಷಗಳ ಕಾಲ ಕೃಷ್ಣ ಕೃಷ್ಣ ಅಂತ ನಾನು ನೋಡ್ತಾ ಇದ್ದೇನೆ. ಆದರೂ ಕೂಡ ನಿನ್ನನ್ನ ಸಂಪೂರ್ಣವಾಗಿ ನಾನು ತಿಳಿದಿಲ್ಲ. ಅದರಿಂದ ನೀನು ಅಲಕ್ಷ್ಯ. ಯಶೋಧಾ ಮಾತೆಗೂ ಅಷ್ಟೆ. ಕುಂತಿದೇವಿ ಹೇಗೋ ಯಶೋಧಾ ಮಾತೆಗೂ ಅಷ್ಟೆ. ನೋಡಿ, ಪರಮಾತ್ಮ ತೊಡೆ ಮೇಲೆ ಮಲಗಿದ್ದಾನೆ. ಸಾಮಾನ್ಯ ಮಗು ಅಂತ ತಿಳ್ಕೊಂಡ್ಬಿಟ್ಲು ಅವರು. ನನ್ನ ಮಗು, ಸಾಮಾನ್ಯ ಮಗು. ಹಾಗೆ ಮತ್ತೆ ಮತ್ತೆ ದೇವರು ಅನೇಕ ಬಾಲಲೀಲೆಗಳನ್ನ ತೋರಿಸಿ ಎಚ್ಚರಿಸ್ತಾನೆ. ನಾನು ನಿನ್ನ ಮಗ ಅಲ್ಲ, ನಾನು ಪರಬ್ರಹ್ಮ. ಹಾಗೆ ಮತ್ತೆ ಏನಾಗ್ತದೆ? ಮಾಯೆ ಆವರಿಸಿಕೊಳ್ಳಿ. ಮಾಯೆ ಆವರಿಸಿದಾಗ ಅಜ್ಞಾನ ಬಂದು ಹೋಗ್ತದೆ. ತನ್ನ ಮಗ ಅಂತೇ ತಿಳ್ಕೊಂಡ್ರು. ಯದ್ಯಪಿ ಪರಮಾತ್ಮ ಮಲಗಿದ್ದ. ಅದೇ ರೀತಿಯಾಗಿ ಅಜ್ಞ ಜನರು ನಾವು. ನಿನ್ನ ಅನುಗ್ರಹದಿಂದ ನಾವು ನಿಮ್ಮನ್ನ ಬಲ್ಲೆವು, ಅಷ್ಟೇ ಹೊರತು ನಾವು ಅಜ್ಞರು ಅಂತ ಕುಂತಿದೇವಿ ಹೇಳ್ತಾ ಇದ್ದಾರೆ. ತಥಾ ಪರಮಹಂಸಾನ ಮುನೀನಾಂ ಅಮಲಾತ್ಮನ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇ ಮಹಿಸ್ತ್ರೀಯ. ಎಷ್ಟು ಚಂದ ಇದು ನೋಡಿ. ಮತ್ತು ಸನಕಾದಿ ಮುನಿಗಳು ಕೂಡ ದೇಹಾದಿ ಅಭಿಮಾನ ಶೂನ್ಯ ಮನಸ ಅಮಲಾತ್ಮನಾಂ, ಅವರ ಮನಸ್ಸು, ಸನಕಾದಿ ಋಷಿಗಳು, ಸನ್ಯಾಸಿಗಳು ಇದ್ದಾರಲ್ಲ, ಅವರು ಶುದ್ಧ ಹೃದಯ ಉಳ್ಳವರು. ಅಂಥವರು ಭಕ್ತಿಯೋಗದಿಂದ ನಿನ್ನನ್ನ ತಿಳ್ಕೊತಾರೆ. ಅಂಥವರ ವಿಷಯ ನೀನು, ಅಂಥವರಿಗೆ ವಿಷಯನಾದವ ನೀನು. ನಮ್ಮಂತ ಸಾಮಾನ್ಯರು, ಅಲ್ಪಜ್ಞರು, ಅವರಿಗೆ ನೀನೇಂಗೆ ವಿಷಯ ಆಗ್ತಿ ಸ್ವಾಮಿ? ಅದನ್ನೇ ಹೇಳಿದ್ದೆ. ನೀನು ನನ್ನ ಮುಂದೆ ಕಣ್ಣು ಬಂದು ನಿಂತರೂ ಕೂಡ ನೀನು ಅಂತ ಗುರುತಿಸುವ ಒಂದು ಸಾಮರ್ಥ್ಯ ನಮಗೆ
ಇರೋದಿಲ್ಲ. ಯಾಕೆ? ಕಥಂ ಪಶ್ಯೇಮ ಹಿ ಸ್ತ್ರೀಯ, ನಾವೆಲ್ಲ ಸ್ತ್ರೀಯರು. ನಾವೆಲ್ಲ ಸ್ತ್ರೀಯರು. ಶಾಸ್ತ್ರ ಅಷ್ಟು ಓದಿದವರಲ್ಲ ಸ್ವಾಮಿ. ಭಕ್ತಿ ಯೋಗ, ಕರ್ಮಯೋಗ, ಭಗವದ್ಗೀತೆಯನ್ನೆಲ್ಲ ಕೇಳಿದವರಲ್ಲ, ಹರಿಕಥಾಂಸಾರ ಓದಿದವರಲ್ಲ, ನಾವು ಅರ್ಥ ಮಾಡಿಕೊಂಡವರಲ್ಲ. ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಹಾಗೆ ಅಂತ ಪ್ರಶ್ನೆ. ಆದರೂ ಕೂಡ ಸಾಮಾನ್ಯ ಮನುಷ್ಯರಿಗಿಂತ ಕುಂತಿದೇವಿಯ ಜ್ಞಾನ ಭಾರಿ ಎತ್ತರದಲ್ಲಿ ಇದೆ. ತುಂಬಾ ಮಹಾಜ್ಞಾನಿಗಳು ಅವರೆಲ್ಲ. ಆದರೂ ಕೂಡ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿದೆ ಅಂತ ಇಲ್ಲಿ ತಮ್ಮ ಅನುಭವವನ್ನ ಹಂಚ್ಕೋತಾ ಇದ್ದಾರೆ. ಇಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.